Hello children, welcome to the English online classes. Today we are going to read and understand the poem. The name of the poem is Jazz Poem 2. So children, what is the meaning of jazz? It is a kind of American music. ಅಮೇರಿಕನ್ ಮ್ಯೂಸಿಕ್ಗೆ ಅದು ಒಂದು ರೀತಿಯ ಅಮೇರಿಕನ್ ಮ್ಯೂಸಿಕ್, ಅದಕ್ಕೆ ನಾವು ಜಾಜ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಕೈಂಡ್ ಆಫ್ ಅಮೇರಿಕನ್ ಮ್ಯೂಸಿಕ್. ಆ್ಯಂಡ್ ದಿಸ್ ಪೋಯಮ್ ಈಸ್ ರಿಟನ್ ಬೈ ಕಾರ್ಲ್ ವೆಂಡಲ್ ಹೈನ್ಸ್ JR. This poem is written by Carl Wendell Heinz Jr. JR, what does it mean? It means if you see JR or SR in front of any name, it means junior. JR means junior, SR means senior. In the same family, if the person are having same name, ಒಂದೇ ಫ್ಯಾಮಿಲಿಯಲ್ಲಿ ಸೇಮ್ ಹೆಸರಿನವರು ಇಬ್ಬರು ಇದ್ದರೆ ಅವ್ರಿಗೆ ಮೊದಲು ಇದ್ದವ್ರಿಗೆ ನಾವು ಸೀನಿಯರ್ SR ಅಂತ ಹೆಸರು ಕೊಡ್ತೀವಿ. ಆಮೇಲೆ ಹುಟ್ಟಿದವರಿಗೆ JR ಜೂನಿಯರ್ ಅಂತ ಹೇಳಿ ಹೆಸರು ಕೊಡ್ತಾರೆ. ಓಕೆ ಚಿಲ್ಡ್ರನ್, ದಿಸ್ ಪೋಯಮ್ ಈಸ್ ರಿಟನ್ ಬೈ ಕಾರ್ಲ್ ವೆಂಡಲ್ ಹೈನ್ಸ್. ಸೊ ಬಿಫೋರ್ ಟು ಸ್ಟಾರ್ಟ್ ಅವರ್ ಪೋಯಮ್, ಲೆಟ್ಸ್ ಸಿ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ದ poet. You can see in this picture the image of Carl Wendell Heinz. So, he was born on September 1st in the year 1940 in Wilson, North Carolina. His mother was an elementary school teacher and father was a maths teacher. Heinz would also become a maths teacher and musician. He was graduated from Tennessee Agricultural and Industrial University in 1962. He published jazz poems in 1963. So children, Carl Wendell Heinz, he was born in the year 1940 in Wilson. It is in the North Carolina. He was born on September 1st. His mother was teacher and his father was also teacher. His father was a maths teacher. Okay children, Heinz, he was also become a maths teacher and he was a good musician also. And he was graduated from where? Tennessee Agriculture and Industrial University in 1963. He was graduated in the year 1962. Sorry, it is 1962. And he published jazz poems in the year 1963. Okay children, this is all about the poet. Now let's have glance on the new words. Ancient mariner. What is the meaning of mariner? Mariner ಅಂತಂದರೆ ಸಮುದ್ರ ನಾವಿಕ. Okay, ancient mariner, a reference to the poem The Rime of the Ancient Mariner by Samuel Coleridge, in which a seaman shoots an albatross. It is a kind of bird. Albatross is the name of a bird of good omen and suffers supernatural punishment. Okay children, here albatross, it is the name of a bird. Okay, ancient mariner ಅಂತಂದರೆ it is a character from the poem. The poem was The Rime of the Ancient Mariner and it is written by Samuel Coleridge. Okay, ಸ್ಯಾಮ್ಯಲ್ ಕಾಲ್ರಿಡ್ಜ್ ಅವರು ಒಂದು ಕವನ ಬರೆದಿದ್ದಾರೆ. ಅದ್ಯಾವುದಪ್ಪ ಅಂತಂದರೆ ರೈಮ್ ಆಫ್ ದ ಆನ್ಸಿಯಂಟ್ ಮರಿನರ್. ಆ ಒಂದು ಕವನದಲ್ಲಿ ಏನಾಗುತ್ತಪ್ಪ ಅಂತಂದರೆ ಒಬ್ಬ ನಾವಿಕ ಸಮುದ್ರದಲ್ಲಿ ಹೋಗ್ತಾ ಇರ್ತಾನೆ. ಆನ್ಸಿಯಂಟ್ ಮರಿನರ್ ಅನ್ನೋ ವ್ಯಕ್ತಿ ಹೋಗ್ತಾ ಇರುವಾಗ ಏನಾಗುತ್ತೆ, ಆ ನಾವಿಕ ಆನ್ಸಿಯಂಟ್ ಮರಿನರ್ ಅಂತ ಹೇಳಿ ಹೆಸರು ಕೊಟ್ಟಿದ್ದಾರೆ. ಅವನು ಹೋಗುವಾಗ ಏನಾಗುತ್ತೆ, ಅವನ ತಲೆ ಮೇಲೆ ಒಂದು ಪಕ್ಷಿ ಹೋಗ್ತಾ ಇರುತ್ತೆ. ಅವನ ತಲೆ ಮೇಲೆ ಒಂದು ಪಕ್ಷಿ ಹಾರಾಡ್ತಾ ಇರುತ್ತೆ. ಆ ಪಕ್ಷಿಗೆ ಅವನು ಏನು ಮಾಡ್ತಾನೆ, ಕೊಲ್ತಾನೆ. ಆ ಪಕ್ಷಿ ಹೆಸರೇನಾಗಿರುತ್ತೆ, ಆಲ್ಬರ್ಟ್ರಾಸ್. ಅದೊಂದು ಶುಭ ಶಕುನದ ಪಕ್ಷಿ ಆಗಿರುತ್ತೆ. ಆ ಪಕ್ಷಿ ನಮ್ಮ ಜೊತೆ ಇದ್ದರೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಆದರೆ ಆ ಪಕ್ಷಿಗೆ ಆನ್ಸಿಯಂಟ್ ಮರಿನರ್ ಏನು ಮಾಡ್ತಾನೆ, ಕೊಲ್ತಾನೆ. ಹೀಗಾಗಿ ಆನ್ಸಿಯಂಟ್ ಮರಿನರ್ಗೆ ಏನಾಗುತ್ತೆ, ದೈವ ಅವನನ್ನು ಶಾಪ ಕೊಡುತ್ತೆ. ಯಾಕಂದರೆ ಅವನು ಆ ಪಕ್ಷಿಗೆ ಕೊಂದಿರ್ತಾನೆ.
ಹೀಗಾಗಿ ಆ್ಯನ್ಸಿಯಂಟ್ ಮರೀನರ್ಗೆ ಸಮುದ್ರದಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸಮುದ್ರಯಾನ ಮಾಡಬೇಕಾದ್ರೆ ತುಂಬ ಕಷ್ಟಗಳು, ತುಂಬ ತೊಂದರೆಗಳು ಬರ್ತವೆ. ಮಳೆ ಬರುತ್ತೆ, ಸಮುದ್ರದಲ್ಲಿರುವ ಪ್ರಾಣಿಗಳೆಲ್ಲ ಅವನನ್ನು ಹಿಂಸೆ ಕೊಡ್ತವೆ. ಆಮೇಲೆ ಹೀಗೆಲ್ಲ ಆದಮೇಲೆ ಅದೆಲ್ಲ ಕಷ್ಟಗಳನ್ನು ಮೀರಿ ಆ ಆ್ಯನ್ಸೆಂಟ್ ಮರೀನರ್ ದಡ ಬೇಕಂದರೆ ತುಂಬ ಕಷ್ಟಪಡ್ತಾನೆ. ಆತ ತುಂಬ ಕಷ್ಟಗಳನ್ನು ಎದುರಿಸಿ ಸಮುದ್ರ ದಡದಲ್ಲಿ ನಿಂತಿರ್ತಾನೆ. ಆತ ನಿಂತಿರುವ ಹಾಗೆ ಅವನು ಹೇಗೆ ನಿಂತಿರ್ತಾನೋ ಆ ಥರ ನಿಂತಿರೋ ಹಾಗೆ, ಅಂದರೆ ಚಿಂತಾಜನಕವಾಗಿ, ಯಾಕಂದರೆ ಅವನು ತುಂಬ ಕಷ್ಟಗಳನ್ನು ಎದುರಿಸಿರ್ತಾನೆ. ಯಾಕಂದರೆ ಅವನಿಗೆ ಶಾಪ ಸಿಕ್ಕಿರುತ್ತೆ. ಅವನು ಆಲ್ಬಟ್ರಾಸ್ ಅನ್ನೋ ಪಕ್ಷಿಗೆ ಕೊಂದಿರ್ತಾನೆ. ಅದಕ್ಕೆ ದೈವ ಶಾಪ ಕೊಟ್ಟಿರುತ್ತೆ. ಸೊ ಅವನು ಸಮುದ್ರ ದಡದಲ್ಲಿ ತುಂಬ ಚಿಂತಾಜನಕವಾಗಿ ನಿಂತಿರ್ತಾನೆ. ಅವನು ಹೇಗೆ ಚಿಂತಾಜನಕವಾಗಿ ಸಮುದ್ರ ದಡದಲ್ಲಿ ನಿಂತಿರ್ತಾನೋ ಹಾಗೆ ಇಲ್ಲಿ ಈ ಪೋಯಮ್ನಲ್ಲಿ ಕಾರ್ಲ್ ವೆಂಡಾಲ್ ಹೈನ್ಸ್ ಅವರು ಆ ಆ್ಯನ್ಸಿಯಂಟ್ ಮರೀನರ್ಗೆ ಕಂಪೇರ್ ಮಾಡಿದ್ದಾರೆ. ಜಾಝ್ ಪ್ಲೇಯರ್ ಕೂಡ ಅದೇ ಥರ ನಿಂತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆ್ಯನ್ಸಿಯಂಟ್ ಮರೀನರ್ ಥರ ಯಾರು ನಿಂತಿದ್ರು? ಜಾಝ್ ಪ್ಲೇಯರ್ ನಿಂತಿದ್ದ. ಯು ಕ್ಯಾನ್ ಸಿ ಇನ್ ದ ಪಿಕ್ಚರ್ಸ್. ಸಿ, ದಿಸ್ ಈಸ್ ದ picture of jazz. Who is playing? Jazz player he is. Okay children. A bird of a good omen. It means ಅದು ಒಂದು ಶುಭ ಶಕುನದ ಪಕ್ಷಿ. And suffers supernatural punishment. Varies of living. What does this mean? It means no longer interested in or enthusiastic about anything in life. Okay, it means no longer interested in anything. He was not enthusiastic. ಅಂದರೆ ಆಸಕ್ತಿ ಇಲ್ಲದವರು, ದಣಿದವರು ಅಂತ ಹೇಳಿ. ವೇರೀಸ್ ಆಫ್ ಲಿವಿಂಗ್. ಫ್ರೇ ಮೀನಿಂಗ್ ಥ್ರೆಡ್ಸ್ ಇನ್ ಅ ಪೀಸ್ ಆಫ್ ಕ್ಲೋತ್ ಸ್ಟಾರ್ಟಿಂಗ್ ಟು ಕಮ್ ಅಪಾರ್ಟ್. ಫ್ರೇ ಮೀನ್ಸ್, what does it mean? Threads in a piece of cloth starting to come apart. In the poem frayed collar, there is one word, frayed collar ಅಂತ ಬಂದಿದೆ. ಅಂದರೆ ಹರಿದು ಚಿಂದಿ ಆಗಿರುವಂಥ ಕೊರಳಪಟ್ಟಿಗೆ ಫ್ರೇ ಕಾಲರ್ ಅಂತ ಕೊಟ್ಟಿದ್ದಾರೆ. ಸ್ಯಾಗ್, ಟು ಹ್ಯಾಂಗ್. ಸ್ಯಾಗ್ ಮೀನಿಂಗ್ ಟು ಹ್ಯಾಂಗ್. ಜೋತು ಬಿದ್ದಿದೆ, ಜೋತು ಬಿದ್ದ, ದಟ್ ಈಸ್ ಸ್ಯಾಗ್. Next is solitude, the state of being alone. It is solitude. ಏಕಾಂತತೆ ಅದಕ್ಕೆ solitude ಅಂತ ಹೇಳ್ತೀವಿ. Ears perk, it is brighten up. Okay. Gospel, a type of religious music in which religious songs are sung very loudly. ವೇದವಾಕ್ಯ, gospel. Okay. It is a song are sung by very loudly. Those are religious songs. Those are religious songs which are sung very loudly. Those are gospels. Next, screaming notes, loud musical sounds. Okay, loud musical sounds ke screaming notes anta ಹೇಳ್ತೇವೆ. So children, this is all about the new words, glossary parts. Okay, now we will just, in this class we will just see the summary, means what is the poem is about. This poem is about the jazz player. Okay children, according to the poet, the god has sent a black man to preach gospel of harmony in the form of jazz player, and this jazz player is standing like black ancient mariner. Okay, and his appearance is like he has old wrinkled face, and life is full of miseries. He closed his eyes because of varies of living troubles. His old shirt was torn and it was turned into dark, and his necktie is worn out. It came out. Okay, his sagging stomach is held by an old jacket, and his run down shoes have slowed down. Okay, the black man's face is unshaven. He looks so hard. He is solitude in his nature of living. Okay children,
He was always down his eyes and closed ears holding saxophones. Here it is saxophone. You can see in this picture. It is a kind of instrument, music instrument. He was holding it in his hands, roaming here and there to preach. Okay, children, this is the summary of the poem. So, in this class, we had learnt new words and about the poet and short summary of the poem. In tomorrow's class, we will see in detail. Okay, children, thank you. Bye bye.